Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಆದ್ಮೇಲೆ ಒಂದು ಚಳಿ ತುಂಬಿದ ಕ್ರಿಸ್ಮಸ್ ಸಂಜೆಯಂದು ದೊಡ್ಡ ನಗರವೊಂದು ದೀಪಗಳಿಂದ ಕಂಗೊಳಿಸುತ್ತಿತ್ತು. ಅಂಗಡಿಗಳು ಅಲಂಕೃತವಾಗಿದ್ದವು. ಕ್ರಿಸ್ಮಸ್ ಹಾಡುಗಳ ಶಬ್ದ ಎಲ್ಲೆಡೆ ಕೇಳಿಸುತ್ತಿತ್ತು. ಜನರು ಉಡುಗೊರೆಗಳನ್ನು ಖರೀದಿಸುವುದರಲ್ಲಿ ತೊಡಗಿದ್ದರು. ಆ ನಗರದಲ್ಲೇ ಒಂದು ಚಿಕ್ಕ ಬೀದಿಯಲ್ಲಿ ಒಬ್ಬ ವೃದ್ಧ ಮಹಿಳೆ ಒಬ್ಬಳೇ ವಾಸಿಸುತ್ತಿದ್ದಳು. ಅವಳ ಮನೆಯಲ್ಲೀಗ ಕ್ರಿಸ್ಮಸ್ ಮರವಾಗಲಿ ಅಲಂಕಾರವಾಗಲಿ ಇರಲಿಲ್ಲ. ಆಹಾರವೂ ಕಡಿಮೆ. ಸಾಯಂಕಾಲ ಒಂದು ಚಿಕ್ಕ ದೀಪವನ್ನು ಹಚ್ಚಿ ಅವಳು ಪ್ರಾರ್ಥಿಸಿದಳು. ಪ್ರಭು ಯೇಸು, ನನಗೆ ನಿನಗೆ ಕೊಡುವುದಕ್ಕೆ ಏನೂ ಇಲ್ಲ, ಆದರೆ ನೀನು ಬಂದರೆ ನನ್ನ ಬಾಗಿಲು ತೆರೆದಿದೆ ಎಂದಳು. ಅದೇ ಸಮಯದಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಮನೆಯಲ್ಲಿ ಭರ್ಜರಿ ಕ್ರಿಸ್ಮಸ್ ಪಾರ್ಟಿಯನ್ನು ಏರ್ಪಡಿಸಿದ್ದ. ಊಟ, ಸಂಗೀತ, ಸಂಭ್ರಮ ಎಲ್ಲವೂ ಇತ್ತು. ಆದರೆ ಬಡ ಮಗು ಒಂದು ಆಹಾರಕ್ಕಾಗಿ ಬಾಗಿಲು ತಟ್ಟಿದಾಗ ಅವನು ಕೋಪದಿಂದ ಹೇಳಿದನು, ಇಲ್ಲಿಂದ ಹೋಗು, ನಾನು ಕ್ರಿಸ್ಮಸ್ ಆಚರಿಸುತ್ತಿದ್ದೇನೆ ಎಂದ. ರಾತ್ರಿ ಗಾಳಿ ಮಳೆ ಆರಂಭವಾಯಿತು. ವಿದ್ಯುತ್ ಕಡಿತವಾಯಿತು. ಇಡೀ ನಗರ ಕತ್ತಲೆಯಲ್ಲೇ ಮುಳುಗಿತು. ಆದರೆ ಆ ಚಿಕ್ಕ ಬೀದಿಯಲ್ಲಿನ ವೃದ್ಧೆಯ ಮನೆಯ ಕಿಟಕಿಯಿಂದ ಬೆಳಕು ಮಾತ್ರ ಹೊಳೆಯುತ್ತಿತ್ತು. ಮಳೆಯಿಂದ ದಾರಿ ತಪ್ಪಿದ ಓರ್ವ ಹುಡುಗ ಆ ಬೆಳಕನ್ನು ನೋಡಿ ಬಾಗಿಲು ತಟ್ಟಿದನು. ಆ ಮಹಿಳೆ ಅವನನ್ನು ಒಳಗೆ ಕರೆದು ಬಿಸಿ ಆಹಾರವನ್ನ ನೀಡಿದಳು. ಸ್ವಲ್ಪ ಸಮಯದ ನಂತರ ಅಸ್ವಸ್ಥ ವ್ಯಕ್ತಿಯೊಬ್ಬನು ಬಂದನು. ನಂತರ ಓರ್ವ ಬಡ ತಾಯಿ ತನ್ನ ಮಗುವಿನೊಂದಿಗೆ ಬಂದಳು. ಅವಳು ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸಿದಳು. ಎಲ್ಲರೂ ಒಂದೇ ಕೋಣೆಯಲ್ಲಿ ಕೂತಾಗ ಆ ಚಿಕ್ಕ ದೀಪ ಇನ್ನೂ ಹೆಚ್ಚು ಬೆಳಗಿದಂತೆ ಕಂಡಿತು. ಆ ಕೋಣೆಯಲ್ಲಿ ಅಪಾರ ಶಾಂತಿ ತುಂಬಿತು. ವೃದ್ಧ ಮಹಿಳೆ ನಗುವಿನಿಂದ ಹೇಳಿದಳು, ಇಂದು ರಾತ್ರಿ ಯೇಸು ನಿಜವಾಗಿಯೂ ನನ್ನ ಮನೆಯಲ್ಲಿ ಜನಿಸಿದನು ಎಂದು. ಬೆಳಿಗ್ಗೆ ಮಳೆ ನಿಂತಿತು. ನಗರಕ್ಕೆ ಮತ್ತೆ ದೀಪಗಳು ಬಂದವು. ಆದರೆ ಅನೇಕ ಹೃದಯಗಳು ಇನ್ನೂ ಕತ್ತಲಲ್ಲೇ ಉಳಿದವು. ಹೌದು ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಕ್ರಿಸ್ಮಸ್ ಹಬ್ಬಕ್ಕೆ ಸುಮಾರು 1 ತಿಂಗಳ ಹಿಂದೆಯಿಂದಲೇ ನಾವೆಲ್ಲರೂ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಮನೆಯನ್ನು ಸ್ವಚ್ಛಗೊಳಿಸುವುದು, ಸುಣ್ಣ ಬಣ್ಣ ಬಳಿಯುವುದು, ಹೊಸ ಬಟ್ಟೆಗಳನ್ನು ಖರೀದಿಸುವುದು, ಸ್ಟಾರ್ ಕಟ್ಟುವುದು, ದೀಪದ ಅಲಂಕಾರ ಮಾಡುವುದು, ಸಿಹಿ ತಿಂಡಿ ತಯಾರಿಸುವುದು, ಈ ರೀತಿ ಪಟ್ಟಿ ಮಾಡುತ್ತಾ ಹೋದರೆ ಸಾಲುಗಳೇ ಸಾಲದು. ಹೌದು, ವರ್ಷಕ್ಕೆ ಒಮ್ಮೆ ಬರುವ ಹಬ್ಬಕ್ಕೆ ಈ ರೀತಿ ಸಿದ್ಧತೆಯ ಅವಶ್ಯಕತೆ ಇದೆ. ಆದರೆ ಕೇವಲ ಇದೇ ಕ್ರಿಸ್ಮಸ್ ಹಬ್ಬವೇ? ಕ್ರಿಸ್ಮಸ್ ಎಂಬ ಪದದ ಅರ್ಥವೇ ಕ್ರಿಸ್ ಎಂದರೆ ಕ್ರಿಸ್ತನೆಂದು, ಮಸ್ ಎಂದರೆ ಅಥವಾ ಮಾಸ್ ಎಂದರೆ ಆಂಗ್ಲ ಭಾಷೆಯಲ್ಲಿ ಒಟ್ಟಾಗಿ ಸೇರುವುದೆಂದು. ಕ್ರಿಸ್ತರ ನಾಮದಲ್ಲಿ ಒಟ್ಟಾಗಿ ಸೇರಿ ಈ ಹಬ್ಬವನ್ನು ಆಚರಿಸುವುದೇ ಕ್ರಿಸ್ಮಸ್ ಹಬ್ಬವಾಗಿದೆ. ಅಲಂಕಾರಗೊಂಡ ಮನೆಗಿಂತ ಪ್ರೀತಿಯಿಂದ ತುಂಬಿದ ಹೃದಯವೇ ಯೇಸುವಿನ ಗುಡಿಯಾಗಿದೆ. ಆ ಬಡ ವೃದ್ಧೆ ಮಹಿಳೆಯ ಮನೆಯಲ್ಲಿ ನಿಜವಾಗಲೂ ಯೇಸು ಜನಿಸರೆಂದು ನಾವು ಹೇಳಬಹುದು. ಹಬ್ಬ ಇದು ಅತ್ಯಂತ ಸಂತೋಷವನ್ನು ಉಂಟು ಮಾಡುವ, ಸಂತೃಪ್ತಿ ಕೊಡುವ ಸುಂದರವಾದಂತಹ ಶಬ್ದ. ಹಬ್ಬಗಳು ಭಕ್ತರ ಬದುಕಿಗೆ ಅನಿವಾರ್ಯ. ಎಲ್ಲ ಧರ್ಮದವರಿಗೂ ಅವರ ನಂಬಿಕೆ, ಸಂಸ್ಕೃತಿ, ಭಾಷೆ ಮತ್ತು ನಾಗರಿಕತೆಗೆ ತಕ್ಕಂತೆ ಅವರವರದೇ ಆದ ಸಂಪ್ರದಾಯಕ್ಕೆ ಅನುಗುಣವಾಗಿ ಆಚರಿಸಲು ಸಾಕಷ್ಟು ಹಬ್ಬಗಳಿವೆ. ಜಾತ್ರೆಗಳು, ದೇವರ ಆರಾಧನೆಗಳು, ಉತ್ಸವಗಳು, ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಎಲ್ಲ ಜಾತಿ, ಮತ, ಧರ್ಮದ ಜನಾಂಗದವರು ವರ್ಷವಿಡೀ ಹಬ್ಬಗಳನ್ನ ಆಸಕ್ತಿಯಿಂದ ಆಚರಿಸುವವರೇ. ಇವುಗಳ ಸಾಲಿನಲ್ಲಿ ಕ್ರಿಸ್ಮಸ್ ಹಬ್ಬವೂ ಕೂಡ ಸೇರುತ್ತದೆ. ಆದರೆ ನಮ್ಮ ಕ್ರಿಸ್ಮಸ್ ಹಬ್ಬ ಎಲ್ಲಾ ಹಬ್ಬಗಳಿಂದ ವಿಭಿನ್ನವಾದ ಹಬ್ಬವೆಂದು ಹೇಳಬಹುದು. ಏಕೆಂದರೆ ರಾಜಾದಿರಾಜರು, ಲೋಕರಕ್ಷಕರು, ದೇವಾದಿದೇವರು ಪ್ರೀತಿಗೋಸ್ಕರ ಮನುಷ್ಯ ರೂಪ ತಾಳಿದ ಸಂತಸದ ದಿನವಾಗಿದೆ. ಆತ್ಮೇರೆ, ಅಶ್ವಿನಿ ಬಲು ಚೆಲುವೆ. ಕಾಲೇಜಿನ ವಿದ್ಯಾರ್ಥಿನಿ. ಅವಳ ಅಂದ ಚಂದಕ್ಕೆ, ಅವಳ ಮಾತು ಮುಗ್ಧತೆಗೆ, ಮನಸ್ಸು ಮಮತೆಗೆ ಮಾರು ಹೋಗದವರೇ ಇಲ್ಲ. ಪುನೀತ್ ಅವಳ ಪ್ರಾಣ ಸ್ನೇಹಿತ, ತನ್ನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದ ವ್ಯಕ್ತಿ. ಅವರಿಬ್ಬರ ಪರಿಚಯ ಬಯಕೆಯಾಗಿ, ಇಷ್ಟವಾಗಿ, ಪ್ರೀತಿಯಾಗಿ ಮಾರ್ಪಟ್ಟಿದ್ದೇ ಹೀಗೆ. ಅದೊಂದು ದಿನ ಅವನಿಗೆ ಅದೆಲ್ಲಿಂದ ಧೈರ್ಯ ಬಂತೋ ಏನೋ ಅವಳ ಹತ್ರ ಹೋಗಿ ಹಾಡಿದನಂತೆ, ನೀನಂದ್ರೆ ನನಗಿಷ್ಟ,
ಅವನ ಮಾತುಗಳನ್ನ ಕೇಳಿ ಅವಳ ಎದೆಯ ಬಡಿತ ತಾಳ ತಪ್ಪಿ ಎಲ್ಲಿಲ್ಲದ ಭಯ ಆವರಿಸಿ ಏನು ಮಾಡಲೆಂದು ಏನು ಮಾತನಾಡಲೆಂದು ತೋಚದೆ ತಬ್ಬಿಬ್ಬಳದಳಂತೆ. ಆದರೂ ಅವನ್ನೆಲ್ಲ ಪಕ್ಕಕ್ಕೆ ಇಟ್ಟಿ ಅವನ ಸಮಾಧಾನಕ್ಕೆ ಮುಗುಳ್ನಕ್ಕಳಂತೆ. ಅವಳ ನಗುವನ್ನು ಕಂಡ ಅವನು ಇನ್ನೂ ಹುರುಪುಗೊಂಡು ನಿನ್ನ ನಗುವಂದ್ರೆ ನನಗಿಷ್ಟ ಅಂತ ಹಾಡಿನ ಮತ್ತೊಂದು ಸಾಲಿಗೆ ದನಿಗೂಡಿಸಿನಂತೆ. ಅವಳ ಎದೆಯಲ್ಲಿ ಹೂತು ಹೋಗಿದ್ದ ಭಯ ಕ್ಷಣಾರ್ಥದಲ್ಲಿ ಮಾಯವಾಯಿತಂತೆ. ಅವನ ಮೇಲೆ ಪ್ರೀತಿ ಉಕ್ಕಿ ಬಂತಂತೆ. ಅವರಿಬ್ಬರ ಪ್ರೇಮ ಪಯಣ ಆರಂಭವಾದದ್ದೇ ಹೇಗೆ? ಅದೇ ರೀತಿ ಆತ್ಮೇರೆ, ದೇವರು ನೀನಂದ್ರೆ ನನಗಿಷ್ಟ ಎಂಬ ಕಾರಣದಿಂದಲೇ ಪ್ರೀತಿಗೋಸ್ಕರವೇ ಈ ಲೋಕಕ್ಕೆ ಮಾನವನಾಗಿ ಜನಿಸಿದರು. ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರರನ್ನೇ ಧಾರೆ ಎರೆದರು. ಯೋವಾನ ಅಧ್ಯಾಯ 3:16. ಆತ್ಮೇರೆ, ಇಂದಿನ ಮೊದಲನೇ ವಾಚನವನ್ನ ಪ್ರವಾದಿ ಯೆಶಾಯನ ಗ್ರಂಥದಿಂದ ಆರಿಸಲಾಗಿದೆ. ಇಸ್ರೇಲ್ ನಾಡಿನ ವಿರುದ್ಧ ದಂಡೆತ್ತಿ ಬಂದ ಶತ್ರು ಸೈನಿಕರು ಇಸ್ರೇಲ್ ನಾಡನ್ನ ಆಕ್ರಮಿಸಿಕೊಂಡರು. ಸಾಮಾನ್ಯವಾಗಿ ಒಂದು ದೇಶ ಮತ್ತೊಂದು ದೇಶವನ್ನ ಆಕ್ರಮಣ ಮಾಡಿದರೆ ಆ ನಾಡಿನ ಸ್ಥಿತಿಯೋ ಅಧೋಗತಿ. ಅದರಂತೆ ಇಸ್ರೇಲ್ ಜನರನ್ನು ಅವರು ಹಿಂಸಿಸಿ ಮನೆ, ಹೊಲ, ಗದ್ದೆ ಎಲ್ಲವನ್ನ ಸುಟ್ಟಿ ಬೂದಿ ಮಾಡಿ ಶತ್ರು ಸೈನಿಕರು ಬಲಿಷ್ಠವಾದ ಜನರನ್ನ, ಪರಿಣಿತರನ್ನ, ಎಲ್ಲಾ ರೀತಿಯ ಕಲಾಕೃತಿಗಳನ್ನ ತಿಳಿದವರನ್ನ ಹಿಂಸೆ ಮಾಡಿ ಕೈಕಾಲುಗಳನ್ನ ಕಟ್ಟಿ ಸರಪಳಿಗಳನ್ನ ತೊಡಿಸಿ ಕೈದಿಗಳಂತೆ ಅವರನ್ನ ಎಳೆದುಕೊಂಡು ಹೋದರು. ಆಂಗ್ಲ ಭಾಷೆಯ ಅಪೋಕಲಿಪ್ಸ್ ಎಂಬ ಚಲನಚಿತ್ರದಲ್ಲಿ ನಾವು ಕಾಣಬಹುದು. ಒಂದು ಬುಡಗಟ್ಟು ಜನಾಂಗವನ್ನು ಮತ್ತೊಂದು ಬುಡಕಟ್ಟು ಜನಾಂಗದವರು ಆಕ್ರಮಣ ಮಾಡಿ ಎಲ್ಲಾ ಬಲಿಷ್ಠರನ್ನು ಎಳೆದುಕೊಂಡು ಹೋಗುತ್ತಿರುತ್ತಾರೆ. ದಾರಿಯ ಮಧ್ಯದಲ್ಲಿ ನಿಲ್ಲಿಸಿ ಅಲ್ಪ ಸ್ವಲ್ಪ ನೀರನ್ನ, ಊಟವನ್ನ ಕೊಡುತ್ತಾರೆ. ಅದೇ ರೀತಿಯಾದ ಘಟನೆ ಇಸ್ರೇಲ್ ಜನರು ಸಹ ಅನುಭವಿಸಿದರು. ಈ ದೃಶ್ಯವನ್ನು ಕಂಡಂತಹ ಪ್ರವಾದಿ ಯೆಶಾಯ ಈ ರೀತಿ ಹೇಳುತ್ತಾರೆ: ಮುಂದೊಂದು ದಿನ ಶತ್ರುಗಳ ದಮನ ಮಾಡಿ ಇಸ್ರಾಯೇಲರನ್ನ ಬಂಧನದಿಂದ ವಿಮುಕ್ತಗೊಳಿಸಿ ಬಲಿಷ್ಠ ಅರಸನ ಆಗಮನವಾಗುತ್ತದೆ. ಶತ್ರುಗಳ ಖಡ್ಗಗಳನ್ನ ಮತ್ತು ಗುರಾಣಿಗಳನ್ನ ಒಟ್ಟಿಗೆ ಹಾಕಿ ಸುಟ್ಟು ಬೂದಿ ಮಾಡುವರು ಎಂದು ಭವಿಷ್ಯವಾಣಿ ನುಡಿಯುತ್ತಾರೆ. ಆ ಭವಿಷ್ಯವಾಣಿ ಪ್ರಭು ಯೇಸುವಿನ ಜನನದ ಮೂಲಕ ನೆರವೇರುತ್ತದೆ. ಆದ್ಮೇಲೆ ಇಂದಿನ ಶುಭ ಸಂದೇಶವನ್ನು ನಾವು ಹಲವಾರು ಬಾರಿ ಆಲಿಸಿದ್ದೇವೆ. ಕ್ರಿಸ್ತನ ಜನನದ ಬಗ್ಗೆ ಕ್ರಿಸ್ಮಸ್ ಹಬ್ಬದಲ್ಲಿ ನಾವು ಸಾಮಾನ್ಯವಾಗಿ ಆಲಿಸುತ್ತೇವೆ. ಒಬ್ಬ ಆದಾಮನಿಂದ ಈ ಲೋಕಕ್ಕೆ ಪಾಪವು ಆಗಮನಿಸಿದರೆ ಹೊಸ ಆದಾಮನಿಂದ ಈ ಲೋಕವು ಪಾಪದಿಂದ ವಿಮುಕ್ತಿಗೊಂಡಿತು. ನಮ್ಮನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ, ಅಪನಂಬಿಕೆಯಿಂದ ನಂಬಿಕೆಯೆಡೆಗೆ, ಪಾಪದಿಂದ ಮುಕ್ತಿಯೆಡೆಗೆ ನಮ್ಮನ್ನು ಮುನ್ನಡೆಸಲು ಪ್ರಭು ಯೇಸು ಕ್ರಿಸ್ತರು ಪುಟ್ಟ ಕಂದನಾಗಿ ಗೋದಲಿಯಲ್ಲಿ ಜನಿಸಿದರು. ಪ್ರಭು ಯೇಸು ಕ್ರಿಸ್ತರು ಗೋದಲಿಯಲ್ಲಿ ಜನಿಸಿದ್ದಾರೆ ಎಂದು ದೇವದೂತರು ಕುರುಬರಿಗೆ ಸಂದೇಶವನ್ನು ನೀಡುತ್ತಾರೆ. ಈ ಮೂಲಕ ನಮಗೆ ತಿಳಿಯುವುದೇನೆಂದರೆ, ಸಮಾಜದಿಂದ ತಿರಸ್ಕೃತರಾದವರಿಗೆ ದೇವರ ಜನನದ ಮೊದಲ ಸಂದೇಶ ಸಿಗುತ್ತದೆ. ಈ ಕುರುಬರು ಯಹೂದ್ಯರ ದೃಷ್ಟಿಯಲ್ಲಿ ಬಹಳ ಕೆಳವರ್ಗದವರು. ಏಕೆಂದರೆ ನಮಗೆ ತಿಳಿದಿರುವ ಹಾಗೆ ಯಾವುದೇ ಪ್ರಾಣಿಯನ್ನು ಸಾಕಿರುವವರಾಗಿರಲಿ, ಆ ಪ್ರಾಣಿಗೆ ಆರೈಕೆ ಮಾಡುವ ಸಲುವಾಗಿ ಆ ವ್ಯಕ್ತಿ ಸದಾ ಮನೆಯಲ್ಲೇ ಉಳಿಯಬೇಕಾಗುತ್ತದೆ. ಉದಾಹರಣೆಗೆ, ಒಂದು ಪುಟ್ಟ ನಾಯಿ ಮರಿಯನ್ನ ಸಾಕಿದರೆ ಆ ನಾಯಿಯ ಆರೈಕೆ ಮಾಡಬೇಕಾಗುತ್ತದೆ. ಯಾವುದೇ ದೂರದ ಪ್ರಯಾಣ ಮಾಡಲು ಸಾಧ್ಯವಿಲ್ಲ. ಅದೇ ರೀತಿ ನೂರಾರು ಕುರಿಗಳನ್ನು ಸಾಕಿರುವಂತವರು ಬೆಳಿಗ್ಗೆಯಿಂದ ಸಂಜೆಯ ತನಕ ಅದಕ್ಕೆ ಹೊಟ್ಟೆ ತುಂಬ ಮೇವನ್ನು ನೀಡಲು ಕಾಡು ಮೇಡುಗಳನ್ನು ಅಲೆಯುತ್ತಾರೆ. ಸಂಜೆಯ ಹೊತ್ತಿಗೆ ಮನೆಗೆ ಬರುವಷ್ಟರಲ್ಲಿ ಸಾಕಷ್ಟು ಆಯಾಸವಾಗಿರುತ್ತದೆ. ಈ ಕಾರಣದಿಂದ ಮೋಶೆಯ ನಿಯಮಗಳನ್ನ ಹಾಗೂ ದೇವಾಲಯಕ್ಕೆ ಹೋಗಿ ಪೂಜೆ ಪುರಸ್ಕಾರಗಳಲ್ಲಿ ಪಾಲ್ಗೊಳ್ಳಲು ಈ ಕುರುಬರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಆ ಕಾರಣದಿಂದ ಇವರು ಯಹೂದ್ಯರಿಗೆ ಇಳಿಸುತ್ತಿರಲಿಲ್ಲ. ಆದರೆ ದೇವರ ದೃಷ್ಟಿಯಲ್ಲಿ ಸರ್ವರು ಸಮಾನರು. ಶ್ರೀಮಂತ ವ್ಯಕ್ತಿಗಳಿಗೆ ಅವರ ಜನನ ಸುದ್ದಿ ದೊರೆಯಲಿಲ್ಲ. ಬದಲಿಗೆ ಕುರುಬರಿಗೆ ಸಂದೇಶವನ್ನು ನೀಡುವುದರ ಮೂಲಕ ದೇವರು ಸರ್ವರನ್ನ ಪ್ರೀತಿಸುತ್ತಾರೆ ಎಂಬ ಸಂದೇಶವನ್ನ ನೀಡುತ್ತಾರೆ. ಎರಡನೇದಾಗಿ, ದೇವದೂತರು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಜರಿಗೆ ಶಾಂತಿ ಎಂದು ಸರ್ವೇಶ್ವರನಿಗೆ ಸ್ತುತಿ ಮಾಡುತ್ತಾರೆ. ಪ್ರಕಟಣಾ ಗ್ರಂಥದಲ್ಲಿ ದೇವರ ಮಹಿಮೆಯನ್ನು ದೇವದೂತರು ಸ್ವರ್ಗದಲ್ಲಿ ಹಾಡುವುದನ್ನು ನಾವು ಕಾಣುತ್ತೇವೆ. ಆದರೆ ಕ್ರಿಸ್ತನ ಜನನದ ಸಮಯದಲ್ಲಿ ಅದೇ ದೇವದೂತರು ಕ್ರಿಸ್ತನ ಜನನದಿಂದ ಸ್ವರ್ಗವೇ ಧರೆಗೆ ಇಳಿದಿದೆ ಎಂದು ಮಹೋನ್ನತದ ಗೀತೆಯನ್ನು ಹಾಡುತ್ತಾರೆ. ಇದರಲ್ಲೇ ತಿಳಿಯುತ್ತದೆ, ಕ್ರಿಸ್ತನ ಜನನದಿಂದ ಇಡೀ ಪ್ರಪಂಚವೇ ಸಂಭ್ರಮದಿಂದ ನಲಿದಾಡುತ್ತಿದೆ. ದೇವರು ತಮ್ಮನ್ನೇ ಸಂಪೂರ್ಣವಾಗಿ ನಮಗೆ ಅರ್ಪಿಸಿದರು. ದೇವ ಸ್ವರೂಪಿ ತಾನಾಗಿದ್ದರೂ
ತನ್ನನ್ನೇ ಬರಿದು ಮಾಡಿಕೊಂಡು ದಾಸನ ರೂಪದಲ್ಲಿ ಧರಿಸಿ ಮನುಜನಾಕಾರದಲ್ಲಿ ಕಾಣಿಸಿಕೊಂಡು ನರಮಾನವರಿಗೆ ಸಮನಾದರು. ಫಿಲಿಪ ಅಧ್ಯಾಯ 2 ವಚನ 7. ಆದ್ಮೇಲೆ ಈ ಕ್ರಿಸ್ಮಸ್ ಹಬ್ಬವು ಕೇವಲ ಹೊರನೋಟದ ಆಚರಣೆ ಮಾತ್ರವಾಗಿರದೆ ಆ ಕ್ರಿಸ್ತನು ನಿಜವಾಗಲೂ ಈ ಲೋಕಕ್ಕೆ ಬಂದ ಕಾರಣವೇನು ಎಂದು ತಿಳಿದುಕೊಂಡು ಅರ್ಥಭರಿತವಾಗಿ ನಾವು ಯಾವ ರೀತಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಬಹುದು. ಮೊಟ್ಟ ಮೊದಲನೇದಾಗಿ ಕ್ರಿಸ್ತನ ಜನನ 2000 ವರ್ಷಗಳ ಹಿಂದೆ ಬೆತ್ಲೆಹೇಮ್ ನಗರದಲ್ಲಿ ಮಾತ್ರ ಆಗಲಿಲ್ಲ. ಬದಲಿಗೆ ಇಂದು ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಕಷ್ಟದಿಂದ ನರಳುತ್ತಿರುವವರ ಮನೆಯಲ್ಲಿ ಆಗಿದೆ. ಕುರುಬರು, 3 ರಾಜರು ಯಾವ ರೀತಿ ಭೇಟಿ ನೀಡಿ ಆ ಕ್ರಿಸ್ತನಿಗೆ ಉಡುಗೊರೆ ನೀಡಿದರೋ ಅದೇ ರೀತಿ ಕಷ್ಟದಲ್ಲಿರುವ ಒಂದು ಕುಟುಂಬಕ್ಕೆ ನಾವು ನಮ್ಮ ಕೈಲಾದಷ್ಟು ಸಹಾಯ ಮಾಡಿ ಈ ವರ್ಷದ ಕ್ರಿಸ್ಮಸ್ ಹಬ್ಬವನ್ನ ಅರ್ಥಭರಿತಗೊಳಿಸೋಣ. ಎರಡನೆಯದಾಗಿ ಆದ್ಮೇಲೆ ಪ್ರತಿಯೊಂದು ಕ್ರಿಸ್ಮಸ್ ಹಬ್ಬವು ನಮ್ಮನ್ನೇ ಮರಳಿ ಆ ಪುಟ್ಟ ಕರಗಳಲ್ಲಿ ಸಮರ್ಪಿಸಿಕೊಳ್ಳುವ ದಿನವಾಗಿದೆ. ಮದುವೆ ಆಗುವ ದಿನ ಗುರುಗಳು ನವದಂಪತಿಗಳಿಗೆ ಇದು ಕೇವಲ ಒಂದು ದಿನದ ಸಂಭ್ರಮದ ಆಚರಣೆ ಅಲ್ಲ, ಪ್ರತಿದಿನದ ಆಚರಣೆ ಎನ್ನುತ್ತಾರೆ. ಅದೇ ರೀತಿ ಈ ಕ್ರಿಸ್ಮಸ್ ಆಚರಣೆ ಕೇವಲ ಒಂದು ದಿನದ ಆಚರಣೆ ಮಾತ್ರವಲ್ಲ, ಬದಲಿಗೆ ಪ್ರತಿದಿನದ ಆಚರಣೆಯಾಗಿರಬೇಕು. ಆ ಪುಟ್ಟ ಕಂದ ಪ್ರಭು ಯೇಸು ಕ್ರಿಸ್ತರು ನಮ್ಮ ಹೃದಯದಲ್ಲಿ ಜನಿಸಬೇಕಾಗಿದೆ. ಕೊನೆಯದಾಗಿ ಆದ್ಮೇಲೆ ಕ್ರಿಸ್ತನು ಲೋಕಕ್ಕೆ ಬಂದಾಗ ಯಹೂದ್ಯರು ಅವರನ್ನ ಸ್ವೀಕರಿಸಲಿಲ್ಲ. ಆದರೆ ಯಾರ್ಯಾರು ಅವರನ್ನ ಸ್ವೀಕರಿಸಿದರೋ ಅವರ ಜೀವನ ಪಾವನವಾಯಿತು. ಮಾತೆ ಮರಿಯ, ಎಲಿಸಬೇತಳು, ಕುರುಬರು, 3 ರಾಯರು ಎಲ್ಲರೂ ಕ್ರಿಸ್ತನನ್ನ ಸ್ವಾಗತಿಸಿ ಪುನೀತನಾದರು. ಆದ್ದರಿಂದ ನಾವು ಸಹ ಬಾಲ ಯೇಸುವನ್ನ ನಮ್ಮ ಹೃದಯದ ಗೋದಲಿಯಲ್ಲಿ ಸ್ವಾಗತಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.